ಸೊ ಪೈಲ್ ಸರ್ಜರಿ ಅಂದ್ರೆ ತುಂಬಾ ಜನಕ್ಕೆ ಭಯಪ್ಪ. ಈ ಮಿತ್ ನ ಹೋಗ್ಲಾಡ್ಸಕ್ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ ಪೈಲ್ಸ್ ಅನ್ನೋದು ನಿಮ್ಮ ಲೇಮನ್ಸ್ ಹೇಳುವಂಥದ್ದು. ಸಾಧಾರಣ ಪೈಲ್ ಸರ್ಜರಿ ಅಂದ್ರೆ ಅದು ಫಿಶರ್ ಸರ್ಜರಿ ಆಗ್ಬೋದು, ಹಿಮೋರಾಯ್ಡ್ ಸರ್ಜರಿ ಆಗ್ಬೋದು, ಫಿಸ್ಟುಲಾ ಸರ್ಜರಿ ಆಗ್ಬೋದು, ಅಥವಾ ಹ್ಯಾಪ್ಸಿಸ್ ಸರ್ಜರಿ ಆಗಿರ್ಬೋದು. ಸೊ ಈಗ ಟೆಕ್ನಾಲಜಿ ತುಂಬಾ ಚೇಂಜ್ ಆಗಿದೆ. ಈಗೆಲ್ಲ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ಸ್ ಬಂದಿದೆ. ಸೊ ಲೇಸರ್ ಇನೋವೇಷನ್ ಇಂದ ಈಗ ನಮ್ಮ ಈ ಒಂದು ಫಿಶರ್ ಸರ್ಜರಿ ಎಷ್ಟು ಪೇನ್ಲೆಸ್ ಆಗಿದೆ ಅಂದ್ರೆ ಓಪನ್ ಪ್ರೊಸೀಜರ್ಗೂ ಹಾಗೂ ಲೇಸರ್ ಪ್ರೊಸೀಜರ್ಗೂ ಅಜಗಜಾಂತರ ಡಿಫ್ರೆನ್ಸ್ ಬಂದಿದೆ. ಈ ಹಿಮೋರಾಯ್ಡ್ ಸರ್ಜರಿಯಲ್ಲೂ ಕೂಡ ನಾವು ಲೇಸರ್ ಇಂದ ಮಾಡೋದ್ರಿಂದ ಕಟ್ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಹೊಸ ಆಧುನಿಕ ಅನ್ವೇಷಣೆ ಅಂದ್ರೆ ಲೇಸರ್ ಪೈಲ್ ಸರ್ಜರಿ ಅನ್ನೋದು ಪೇಷಂಟ್ಸ್ಗೆ ಒಂದು ವರದಾನ ಆಗಿದೆ. ಯಾಕಂದ್ರೆ ರಿಕವರಿ ಫೇಸ್ ಮತ್ತೆ ಅರ್ಲಿ ರಿಟರ್ನ್ ಟು ವರ್ಕ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಈ ಮಾಹಿತಿ ತುಂಬಾ ಜನಕ್ಕೆ ಅರಿವಿರೋದಿಲ್ಲ. ಪೈಲ್ ಸರ್ಜರಿ ಅಂದ್ರೆ ಕಟ್ ಮಾಡ್ಬಿಡ್ತಾರೆ, ದೊಡ್ಡ ಗಾಯ ಇರುತ್ತೆ. ಎಸ್, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಹೆರಾ. ಈಗೆಲ್ಲ ಮಿನಿಮಲಿ ಇನ್ವೇಸಿವ್ ಅಂದ್ರೆ ಈ ಲೇಸರ್ ಟೆಕ್ನಾಲಜಿಯಿಂದ ಕಟ್ ಪ್ರಮಾಣ ತುಂಬಾನೇ ಕಡಿಮೆ ಆಗಿದೆ. ಹಾಗಂತೇಳಿ ಓಪನ್ ಸರ್ಜರಿ ಮಾಡಲ್ಲ ಅಂತೀನಿ. ಸಾಧಾರಣವಾಗಿ ಆಪ್ಸಸ್ ಇದ್ದಾಗ ಓಪನ್ ಸರ್ಜರಿ ಮಾಡ್ತೀವಿ. ಆಮೇಲೆ ಲಾಂಗ್ ಫಿಸ್ಟುಲಾ ಇದ್ದಾಗ ಕೆಲವೊಮ್ಮೆ ಸಣ್ಣ ಪುಟ್ಟ ಓಪನಿಂಗ್ ಬೇಕಾಗುತ್ತೆ. ನಾನು ಈ ಸೌತ್ ಬೆಂಗಳೂರಲ್ಲಿ ಫಸ್ಟ್ ಲೇಸರ್ ಟೆಕ್ನಾಲಜಿ ಅಪ್ಲೈ ಮಾಡಿದೆ ಪೈಲ್ ಸರ್ಜರಿ. ಸುಮಾರು 1000 ಸರ್ಜರಿಗಳ ಮೇಲೆ ಮಾಡಿದ್ದೇನೆ. 95% ಆಫ್ ದ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ವೆರಿ ಗುಡ್. ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಈ ತಂತ್ರಜ್ಞಾನ ತುಂಬಾ ಉಪಯುಕ್ತವಾದದ್ದು. ದಯವಿಟ್ಟು ಈ ಒಂದು ಮಾಹಿತಿ ನಿಮ್ಮಲ್ಲಿ ಅನುಭವಿಸ್ತಿರೋ ಸ್ನೇಹಿತರು ಸಂಬಂಧಿಕರಿಗೆ ತಿಳಿ ಹೇಳಿ ಅವ್ರಿಗೆ ಸದುಪಯೋಗ ಪಡ್ಕೊಳ್ಳಿ. ಥ್ಯಾಂಕ್ ಯು.